ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ KSYನವರು ಇವಾಗ ಎಕ್ಸಾಮ್ ಟೈಮ್ ಟೇಬಲ್ನ ಅನೌನ್ಸ್ ಮಾಡಿದ್ದಾರೆ. ಎಲ್ಲರೂ ಕೂಡ ಎಕ್ಸಾಮ್ ಟೈಮ್ ಟೇಬಲ್ನ ಚೆಕ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಾಮ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಅಕ್ಟೋಬರ್ 14, ಅಂದರೆ ಇದೇ ತಿಂಗಳು 14ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಇಲ್ಲಿ ಮೇಜರ್ ಸಮಸ್ಯೆ ಏನು ಅಂತಂದರೆ, ಎಷ್ಟೋ ಸಬ್ಜೆಕ್ಟ್ನ ವಿದ್ಯಾರ್ಥಿಗಳಿಗೆ KSYನವರು ಸ್ಟಡಿ ಮೆಟೀರಿಯಲ್ಸ್ನ ಇನ್ನೂ ಕೂಡ ನೀಡಿಲ್ಲ. ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಯಾಕಂತಂದರೆ ಲಾಸ್ಟ್ ಟೈಮ್ ಮೊದಲೆಲ್ಲ KSYನವರು ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಕೂಡ ಸ್ಟಡಿ ಮೆಟೀರಿಯಲ್ಸ್ನ ಹಾರ್ಡ್ ಕಾಪಿ ಕೊಡ್ತಾ ಇದ್ರು. ಬಟ್ ಅದಾದಮೇಲೆ ಕೋವಿಡ್ ಬಂತು. ಕೋವಿಡ್ ಆದಮೇಲೆ ಒಂದು ಹೊಸ ರೂಲ್ಸ್ನ ತಂದರು. ಆ 1-2 ವರ್ಷ ಏನಿತ್ತು ಆ ಟೈಮ್ನಲ್ಲಿ ಎಲ್ರಿಗೂ ಕೂಡ ಬರೀ ಸಾಫ್ಟ್ ಕಾಪಿ ಮಾತ್ರ ಕೊಡ್ತೀವಿ ಅಂತ ಹೇಳಿದರು. ಬಟ್ ಈ ಸಮಸ್ಯೆ ಏನಾಯಿತು ಅಂದರೆ, ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಆ ಸಾಫ್ಟ್ ಕಾಪಿನ ಫೋನಲ್ಲಿ ಓದೋದಾಗಲಿ ಇಲ್ಲ ಅದನ್ನು ಮತ್ತೆ ಪ್ರಿಂಟ್ ತೆಗೆಸ್ಕೊಂಡು ಓದೋದಾಗಲಿ ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಇದರಿಂದಾಗಿ ಮತ್ತೆ KSYನವರು ಹೊಸ ರೂಲ್ಸ್ ತಂದರು. ಆ ರೂಲ್ಸ್ನಲ್ಲಿ ಏನು ಅಂತಂದರೆ, ಎಲ್ಲರಿಗೂ ಕೂಡ ಕಂಪಲ್ಸರಿಯಾಗಿ ನಾವು ಬುಕ್ಸ್ನ ಇಶ್ಯೂ ಮಾಡ್ತೀವಿ ಅಂತ ಹೇಳಿದರು. ಬಟ್ ಅವ್ರು ನೀಡಿದ್ದು ಕೆಲವೊಂದು ಸಬ್ಜೆಕ್ಟ್ನ ವಿದ್ಯಾರ್ಥಿಗಳಿಗೆ ಮಾತ್ರ. ಇನ್ನೂ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಅವರು ಬುಕ್ಸ್ನ ಇಶ್ಯೂ ಮಾಡಿಲ್ಲ. ಎಕ್ಸಾಮ್ ಇನ್ನೊಂದು 15-20 ದಿನ ಟೈಮ್ ಇದೆ ಅಷ್ಟೇ. ಇಂಥದ್ರಲ್ಲಿ ಇವರು ಇನ್ನೂ ಬುಕ್ಸ್ನ ನೀಡಿಲ್ಲ. ಇವಾಗ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನು ಅಂತಂದರೆ, ಈಗ ಸದ್ಯಕ್ಕೆ ಯಾರಿಗೆಲ್ಲ ನಾವು ಹಾರ್ಡ್ ಬುಕ್ನ ಕೊಟ್ಟಿಲ್ಲ ಅವ್ರಿಗೆ ಈಗ ಸದ್ಯಕ್ಕೆ ನೀಡೋದಿಲ್ಲ, ಅವರೆಲ್ಲರೂ ಕೂಡ ಜಸ್ಟ್ ಸಾಫ್ಟ್ ಕಾಪಿನೇ ಇಟ್ಕೊಂಡು ಓದ್ಕೋಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ. ಇದರ ವಿರುದ್ಧವಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು KSYಗೆ ಭೇಟಿ ನೀಡಿ ಅದರ ಬಗ್ಗೆ ಒಂದು ಕಂಪ್ಲೇಂಟ್ನ ರೈಸ್ ಮಾಡಿದ್ದಾರೆ. ಇದಕ್ಕೆ ಉತ್ತರಿಸಿರುವಂಥ VC ಅವರು, ಇದು ನಮ್ಮ ಗಮನಕ್ಕೆ ಬಂದಿದೆ, ನಾವು ನೆಕ್ಸ್ಟ್ ಸಲ ಈ ಥರ ಸಮಸ್ಯೆನ ತರಲ್ಲ ಅಂತ ಹೇಳಿದ್ದಾರೆ. ಹಾಗೂ ಇದರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂತಂದರೆ, ನಾವು ಅಡ್ಮಿಷನ್ ಟೈಮ್ನಲ್ಲಿ ಎಲ್ಲದಕ್ಕೂ ಸೇರಿ ಫೀಸ್ನ ಪೇ ಮಾಡಿರ್ತೀವಿ, ಇನ್ಕ್ಲೂಡಿಂಗ್ ಬುಕ್ಸ್. ಸೊ ಇವ್ರೀಗ ಬುಕ್ಸ್ ಇಶ್ಯೂ ಮಾಡಿಲ್ಲದೆ ಇರೋದ್ರಿಂದ ನೆಕ್ಸ್ಟ್ ನಾವು ಮತ್ತೆ ಇನ್ನೊಂದು ವರ್ಷಕ್ಕೆ ಅಡ್ಮಿಷನ್ ಆಗಬೇಕಾದ್ರೆ ಆ ಅಡ್ಮಿಷನ್ ಟೈಮ್ನಲ್ಲಿ ನಮಗೆ ಲಾಸ್ಟ್ ಇಯರ್ ಏನು ಬುಕ್ ಕೊಟ್ಟಿರೋದಿಲ್ಲ ಆ ಬುಕ್ಸ್ದು ನಮಗೆ ಫೀಸಲ್ಲಿ ನೆಕ್ಸ್ಟ್ 10% ಕಡಿಮೆ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಸೊ ಈ ಫೀಸಂತೂ ಕಡಿಮೆ ಮಾಡ್ಕೋತಾರೆ. ಬಟ್ ಇವರು ಫೀಸ್ ಕಡಿಮೆ ಮಾಡ್ಕೊಳ್ಳೋದು ಬಿಡೋದು ಸೆಕೆಂಡ್ರಿ. ಬಟ್ ವಿದ್ಯಾರ್ಥಿಗಳಿಗೆ ಬುಕ್ಸ್ ನೀಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಮೊಬೈಲ್ನಲ್ಲಿ ಓದೋದು ತುಂಬ ಕಷ್ಟ. ಈಗಿನ ಟೈಮ್ನಲ್ಲಿ ನಾವು ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಚೆನ್ನಾಗಿರೋ ಬುಕ್ಸ್ ಇಟ್ಕೊಂಡು ಓದೋದೇ ತುಂಬ ಕಷ್ಟ ಆಗಿದೆ. ಅಂಥ ಸಮಯದಲ್ಲಿ ಮೊಬೈಲ್ನಲ್ಲಿ ಕೂತ್ಕೊಂಡು ಓದ್ತೀನಿ ಅನ್ನೋದೆಲ್ಲ ಬರೀ ಸುಳ್ಳು. ಹಾಗೂ ಇಲ್ಲ ಅಂತಂದರೆ ಇವ್ರು ಕೊಟ್ಟಿರೋಂಥ ಸಾಫ್ಟ್ ಕಾಪಿನ ನಾವು ಪ್ರಿಂಟ್ ತೊಗೋತೀವಿ ಅಂದರೆ ಅದ್ರ ಕಾಸ್ಟ್ ಕೂಡ ತುಂಬ ಜಾಸ್ತಿ ಆಗುತ್ತೆ. ಸೊ ಈ ಸಮಸ್ಯೆನ ಆದಷ್ಟು ಬೇಗ ನಿವಾರಣೆ ಮಾಡಿ KSYನವರು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗುವಂತೆ ಮಾಡಿಕೊಡ್ಬೇಕು ಅಂತ ನನ್ನ ಕಡೆಯಿಂದ ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಮೇಜರ್ ಸಮಸ್ಯೆ ಆಗಿದೆ. ಆ ಸಮಸ್ಯೆ ಏನು ಅಂತಂದರೆ, MA ಇನ್ ಹಿಸ್ಟ್ರಿ ವಿದ್ಯಾರ್ಥಿಗಳು ಈಗ ಫೈನಲ್ ಸೆಮಿಸ್ಟರ್ನಲ್ಲಿದ್ದಾರೆ. MA ಇನ್ ಹಿಸ್ಟ್ರಿ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳ 22ನೇ ತಾರೀಕಿನಿಂದ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಆಲ್ಮೋಸ್ಟ್ ಇನ್ 20 ಡೇಸ್ ಇದೆ ಎಕ್ಸಾಮ್ಗಷ್ಟೇ. ಬಟ್ MA ಇನ್ ಹಿಸ್ಟ್ರಿ ವಿದ್ಯಾರ್ಥಿಗಳಿಗೆ ಇದುವರೆಗೂ ಕೂಡ ಕಂಪ್ಲೀಟ್ ಆಗಿರುವಂಥ ಒಂದು ಸಾಫ್ಟ್ ಕಾಪಿನ KSY ಆ್ಯಪ್ನಲ್ಲೂ ಕೂಡ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಇನ್ 20 ಡೇಸ್ ಇದೆ. ಇಷ್ಟರೊಳಗಡೆ ಇವರು ಯಾವಾಗ ಅಪ್ಲೋಡ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಯಾವಾಗ ಓದಬೇಕು, ಈ ಸಮಸ್ಯೆನೆಲ್ಲ ಯಾರು ಪರಿಹರಿಸ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇದ್ರ ವಿರುದ್ಧವಾಗಿ ನಾವು ಕೂಡ ತುಂಬ ಜನಕ್ಕೆ ಟ್ರೈ ಮಾಡಿ ಕಾಲ್ ಮಾಡಿ ಹೇಳಿದ್ದೀವಿ. ಬಟ್ ಆದರೂ ಕೂಡ ಇನ್ನೂ ಯಾರೂ ಆ್ಯಕ್ಷನ್ ತೊಗೊಂಡಿಲ್ಲ. ಸೊ ಇವಾಗ ಅದ್ರ ಬಗ್ಗೆ ಕೇಳೋಕ್ಕೂ ಕೂಡ ತುಂಬ ಟೈಮ್ ಇಲ್ಲ. ಎಸ್ಪೆಷಲಿ ಈ ವಿದ್ಯಾರ್ಥಿಗಳಿಗೆ ತುಂಬ ಪ್ರಾಬ್ಲಮ್ ಆಗಿದೆ. ಈ ಪ್ರಾಬ್ಲಮ್ನ ಆದಷ್ಟು ಬೇಗ KSYನವರು ರಿಸಾಲ್ವ್ ಮಾಡಿ ಅವರಿಗೆ ಕಂಪ್ಲೀಟ್ ಆಗಿರುವಂಥ ಸಾಫ್ಟ್ ಕಾಪಿನಾರು ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ KSYನವ್ರಿಗೆ ತಲುಪುವ ರೀತಿ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗಲಿ. ಆದಷ್ಟು ಬೇಗ ಇವರು ಎಲ್ಲರಿಗೂ ಕೂಡ ಹಾರ್ಡ್ ಕಾಪಿ ಬುಕ್ಸ್ನ ಕೊಡುವಂತಾಗಲಿ. ಮತ್ತು ಇದರ ಜೊತೆಗೆ KSY ಆ್ಯಪ್ನಲ್ಲಿ ಎಲ್ರಿಗೂ ಕೂಡ ಸಾಫ್ಟ್ ಕಾಪಿನ ಅಪ್ಲೋಡ್ ಮಾಡುವಂತಾಗಲಿ. ಇದೇ ರೀತಿ ಮತ್ತಷ್ಟು ಹೊಸ KSY ಬಗ್ಗೆ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮದೇನಾದರೂ ಸಮಸ್ಯೆ ಇದ್ದರೆ ದಯವಿಟ್ಟು ನಮ್ಮ ವಿಡಿಯೋದ ಕೆಳಗಡೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.